ಅಲ್ಲ ಮದುವೆ ಈಗ ಇನ್ನು 15 ದಿನ ಉಳಿತು. ಏನು ಕೆಲಸನ ಆಗ್ವಲ್ವಲ್ಲ. ಅಲ್ಲ ಯಾಕಿಷ್ಟ ಹಿಂದುಳ್ಯಾಕ ಕುಂತವ ಏನ? ಮತ್ತೇನೈತಿ, ರೊಕ್ಕ ಕೈಯಾಗಿದ್ರೆ ಎಲ್ಲ ಕೆಲಸನ ಹಾಕವು. ರೊಕ್ಕನ ಇಲ್ಲ, ಏನು ಕೆಲಸ ಮಾಡಿ ಏನು ಮಾಡೋದೈತಿ? ಕಾವ್ಯ ಕಾವ್ಯ, ನಿಮ್ಮ ಅಣ್ಣ ಕೊಟ್ಟು ಫೋನ್ ಹಚ್ಚಿ ತಕ್ಕಂಬಾರವ. ಈ ನಮ್ಮ ಅವಿನಾಸ್ಗ ಒಂದು 50,000 ರೂಪಾಯಿ ಕಳಿಸಂದ್ರೆ ಅದು ಏಟು ಡಿಮಾಕನ ಮಾಡ್ತಾನೆ ನೋಡು. ಏನ ನಮ್ಮ ಸಂಬಂಧ ನಾವು ಕೇಳಕ್ ಕುಂತೀವಿ ರೊಕ್ಕನ? ಅವನು ಮದ್ವೆಗ ಕೇಳಿದ್ರೆ ಹಿಂಗೈತಿ, ಇನ್ನು ನಮಗೆ ಕೇಳಿದ್ರೆ ಅದು ಯಾವಾಗ ಹಾಕ್ತಿದ್ನ ಏನು? ಕಾವ್ಯ, ಹಾರನ್ನು ಊರನ್ನು ಹಂಗ ಕುಂತಿಯಲ್ಲ. ಏಯ್ ಏನ್ ಲೇಡು ಅಂಗ್ಲ ಬಾಗಲ್ದಾಗ ಕುಂತು? ಈಗ ಬಂದ್ರನು ಏನಿಲ್ರಿ, ಮದ್ವೀಗ ಇನ್ನು 15 ದಿನ ಉಳಿದೈತಿ. ಮತ್ತ ಲಗ್ನ ಗಂಟು ಕಟ್ಟಿಸ್ಬೇಕು, ಮದ್ವಿ ಎಲ್ಲಿ ಮಾಡ್ಬೇಕು, ಏನು ಎತ್ತ ಎಲ್ಲದಕ್ಕೂ ದರ್ವಂದಕ್ಕೂ ರೊಕ್ಕ ಬೇಕಲ್ರಿ. ಅದಕ್ಕೆ ಅವಿನಾಸ್ಗ ಫೋನ್ ಹಚ್ಚ ಕುಂತೀನಿ. ಒಂದ್ 50,000 ರೂಪಾಯಿ ಕಳಿಸ್ಲಾ ಅಂತ ಹೇಳಿ 7 ದಿನ ಆತು, ಇನ್ನ ಕಳ್ಸಿಲ್ಲಲ್ಲಪ್ಪ, ರೊಕ್ಕ ಇಲ್ಲ ಅಂದ್ರೆ ಕೈ ಕಾಲ ಆಡಂಗಿಲ್ಲ ಅಂತ ಹೇಳ್ಬೇಕಿತ್ತು. ಎಲ್ಲ ಮದ್ವಿ ಖರ್ಚು ಹೆಣ್ಣಿನ ಕಡೆಯವರು ನೋಡ್ಕೊಳಕ್ ಕುಂತಾರಂತ, ನಿನಗೆ ಯಾಕ್ಲೆ 50,000? ಅದ ಹಂಗಲ್ರಿ, ಈಗ ಮದ್ವಿ ಕಾರ್ಡು ಕೊಡಕ್ ಹೋದಾಗ ಒಂದು ಕೈಯಾಗ ಸೀರೆ ಕೊಟ್ಟು ಮದ್ವಿ ಕಾರ್ಡ್ ಕೊಟ್ಟು ಮದ್ವಿಗೆ ಬರ್ರಿ ಅಂತ ಕರೆಯೋದು ಅದು ಪದ್ಧತಿ. ತೀರ ಒಂದು ಸೀರೆ ಇಲ್ದಂಗ ಮಗನ ಮದ್ವಿ ಮಾಡಿ ಮುಗಿಸಿದ್ರು ಅನ್ನೋದು ಯಾಕ್ರಿ? ಅದ್ರಾಗ ಮನೆಗಿಂದ ಮೊದಲನೇ ಮದುವಿದು, ಅದು ಮೊದಲನೇ ಮಗಂದು. ಅದು ನಿಮಗೆಲ್ಲ ಗೊತ್ತಾಗಂಗಿಲ್ಲ, ನೀವು ಸುಮ್ಕಿರಿ. ನೋಡು, ಹೆಚ್ಚು ಕಡಿಮೆ ನನ್ನ ಮಗಂತ ಅಲ್ಲಿಗೆ ಬರಂಗಿಲ್ಲ. ಏನು ಸಾಲ ಸೋಲ ಮಾಡಿ ಮದ್ವಿ ಮಾಡುದು ಎಲ್ಲ ಇಲ್ಲ. ಏನು ಅವ್ನು ಏಟ್ ಕಳಿಸ್ತಾನ ಆಟ್ರಾಗ ಮಾಡ್ಬೇಕು. ಮಾಡ್ತೀನಿ, ನೀವು ಸುಮ್ಕಿರಿ. ಊಟಕ್ಕ ಏನ್ ಮಾಡಿ? ಇವತ್ತು ಊಟ ಬಟಾಟಿ ಪಲ್ಯ ಮಾಡೀನ್ರಿ, ಮತ್ತ ಚಪಾತಿ ಮಾಡೀನಿ. ರೊಟ್ಟಿ ಮಾಡಕ್ ಆಗಿಲ್ಲ, ರೊಟ್ಟಿ ಹಿಟ್ಟು ಖಾಲಿ ಆಗೈತಿ, ರೊಟ್ಟಿ ಹಾಕ್ಸಕ್ ಹೋಗ್ಬೇಕು ಮತ್ತೆ ಹಿಟ್ಟು, ಅದಕ್ಕೆ ಚಪಾತಿ ಮಾಡೀನಿ. ಚಪಾತಿ ಮತ್ತ ಬಟಾಟಿ ಪಲ್ಯ ತಿನ್ನೋಗ್ರಿ. ನಿನ್ನ ನೋಡಿದ್ರು ಸಿಟ್ಟು ಬರ್ತತಿ. ಯಾಕಲೆ ಮೊನ್ನೆರ ಜ್ವಾಳ ಬೀಸ್ಕೊಂಬಂದಿ ಆಗ್ಲೇ ಖಾಲಿ ಆತನು. ಆ ನಿನ್ನ ಕುಲಪುತ್ರ ಅದನಲ್ಲ, ಆ ನಿನ್ನ ಮಗ ವೀರೇಶ, ಅವನ್ ಸಂಬಂಧ ಮಾಡಿದ್ದಿಲ್ಲ ಚಪಾತಿ ಬಟಾಟಿ ಪಲ್ಯ. ನಂಗೆಲ್ಲ ಗೊತ್ತಲೇ, ಅದ ನನ್ನ ಮಗ ಅವಿನಾಶ ಬಂದಾಗ ಒಂದ್ ದಿನ ರಾವ್ ಏನ್ ತಿಂತಾನಂತ ಕೇಳಿ ಮಾಡಿ ಏನ್ ನೀನು? ರೊಕ್ಕ ಕಷ್ಟ ಅವಿನಾಶ, ಹೌದಿಲ್ಲ? ಇದು ಒಳ್ಳೆ ಕತೆ ಆತು ಬಿಡು. ಈಗ ನನ್ನ ಮಗಂದ ಮದ್ವಿ ಮಾಡಕೊಂತೀನ, ಏನ ನಿನ್ನ ಮಗಂದ ಮದ್ವಿ ಮಾಡಕೊಂತಾನ? ಏನ ಹೋಗ್ಲಿ ಪಾಪ, ತಾಯಿ ಇಲ್ಲ ತಬ್ಬಲಿ, ಮದ್ವಿ ಮಾಡ್ಕೊಂಡು ಎತ್ತಗರ ಚಂದಾಗಿರ್ಲಿ ಅಂತ ನಾನು ಮುಂದೆ ಬಿದ್ದು ಮದ್ವಿ ಮಾಡಕ್ ಕುಂತ್ರ ನಿಂದೊಳೆ ಕತೆ ಆತು ಬಿಡು. ಹೌದ್ರಿ, ನನ್ನ ಮಗ ನನಗೆ ಹೆಚ್ಚು, ನನ್ನ ವೀರೇಶನ ಹೆಚ್ಚು. ಆಕಿ ನನ್ನ ಸೌತಿ, ನಿನ್ನ ಮೊದಲನೇ ಹೆಂಡತಿ, ಆಕಿ ಹೆತ್ತ ಬಿಸಾಕಿದ ಅವಿನಾಶನ ನಾನು ಯಾಕೆ ಮಗ ಅಂತ ಒಪ್ಕಲಿ? ಏನ ಹೋಗ್ಲಿ ಪಾಪ, ಮದ್ವಿಯಾಗಿ ಎತ್ತಾಗರ ಹಾಳಾಗಿ ಹೋಗ್ಲಿ ಅಂತ ಮಾಡಕುಂತಾನಿ. ಅದು ಮಾಡಬೇಕು ಅಂತ. ಏನು ನನಗೆ ಹೆಚ್ಚು ಕಡಿಮೆ ಮಾತಾಡಿದ್ರಿ, ಮದ್ವಿ ಬೇಡ ಮುಂಜಿ ಬೇಡ ಏನು ಬೇಕಾಗಿಲ್ಲ ನನಗ. ನಾನು ರಗಡ್ ಕೆಲಸ ಅದಾವು. ಏನು ನಿಮ್ಮಿಬ್ರು ಚಕ್ರಿ ಮಾಡ್ಕೊಂತ ಬಿದ್ದಿರ್ಲಿ ನಾನಿಲ್ಲಿ? ಬೇಷದಿರಿ. ಅಯ್ಯೋ ನಿನ್ನ ಮಕ್ಕದಾಗ ನಮ್ಮ ಧರಿಲಿ ಪಾಪ ನನ್ನ ಮಗ. ಅವ ಏನ್ ಪಾಪ ಮಾಡಿರ್ಬೇಕು ಅಂತ ನಾನು ದುಡ್ದು 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 ಸಾಯ್ತೈತದು. ಎಷ್ಟು ಕಷ್ಟಪಟ್ಟಿಲ್ಲ ಅವ. ಒಂದು 5ನೇ ಇದ್ದಾಗಿಂದನ ಕಷ್ಟಪಟ್ಟು ದುಡ್ದು ದುಡ್ದು ನಿನ್ನ ಕೈಯಾಗ ರೊಕ್ಕ ಕೊಟ್ಟಿದ್ದಕ್ಕ ಇಷ್ಟ ನೀನ್ ಅವನಿಗ ಮರ್ಯಾದೆ ಮಾಡು. ಸೊಸಿ ಬರ್ಲಿ ನನಗ, ಸೊಸಿ ಬರ್ಲಿ. ಯಾವಾಗೈತಿ ನಿನಗ ಅಂಗೈ ಒಳಗ ಬುಗ್ರಿ ಆಡಿಸ್ದಂಗ ಆಡಿಸ್ತೀನಿ. ಹಂಗಿಂಗ್ ಮಾಡಂಗಿಲ್ಲ, ನಿನ್ನ ಮಾಡ್ತೀನಿ ನಿನ್ನ. ಫೋನ್ ಹಚ್ಚಿ ಕೊಡಕ್ಕೆ ಏಟೊತ್ ಮಾಡ್ತಿಲೆ? ಅದ್ ಏನು ಫೋನ್ ಒತ್ತಕ್ತಿಯ ಏನ? ಬೆಳಗ್ಗಿಂದ ಚಾಂಜಿ ಮಟ ಫೋನ್ ಹಚ್ಚಿ ನಿಮ್ಮ ಅಣ್ಣಗ ಹಚ್ಚಿದ್ನಿ ನಾನು. ಅಣ್ಣ ಎತ್ಲಿಲ್ಲ, ಕಾರ್ ಹೊಡಿಯಾಕ ಕುಂತಾನ, ಏನಾರ ಕೆಲಸ ಮಾಡಕ್ ಕುಂತಾನ. ಫೋನ್ ಹಚ್ಚಿಲ್ಲವ, ಹಚ್ಚ ಮೇಲೆ ಕೊಡ್ತೇನೆ ತಗೋ. ಅವಂದೊಂದ್ರ ಆಡಿದ್ದಿದ್ದ. ನಾನಿಲ್ಲೇ ಆ ಚಂದ್ರಿ ಮನೆಗೆ ಹೋಗಿ ಬರ್ತೀನಿ, ಹುಷಾರಿ ನೋಡ್ಕಂತೀರು. ಮನೆ ಕಡೆ ಜಾಕಿ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅವಾಗ ನೀವೇ ಮೊದಲು ನೋಡಿ ಎಂಜಾಯ್ ಮಾಡಬಹುದು. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸುಚಿ, ಅಯ್ಯೋ ದೇವ್ರೆ, ಸುಚಿ ಅಂದ್ರೆ ಅವ್ರ ಮಾವ ಬಂದ. ರಮ್ಯಾ ಏನ್ ಮಾಡುದು? ಹಾಯ್ ದಿವ್ಯಾ, ಏನಿದು ಸರ್ಪ್ರೈಸ್? ಒಟ್ಟ ಕಂಡೇ ಇಲ್ಲ ನೋಡಿ ನೀನರ. ಅಲ್ಲ ನಿಮ್ PG ಕಡೆನೂ ಬಂದಿದ್ದೆ ನಾನು, ಅಲ್ಲೂ ಇರ್ಲಿಲ್ಲ. ಯಾಕ? ಬರ್ರಿ ಕುಂದ್ರ ಬರ್ರಿ. ನೀರ್ ಏನಾರ ಕುಡಿತೀರೇನ? ನೀರ್ ತರ್ಲೇನ? ನಮಗೇನೋ ಬೇಡ. ಸುಚಿ ಎಲ್ಲಿದಾಳ ಕಿರಣ್? ಸುಚಿ ಬರ್ತಾ ಒಳಗದಾಳ. ಮತ್ತೇನ್ ಸಮಾಚಾರ ರಮ್ಯಾ? ಅದು ನಾವು ನಿನ್ನ ಹತ್ರ ಮಾತಾಡಕ್ ಬಂದಿಲ್ಲ ಕಿರಣ್, ನಾವು ಸುಚಿ ಹತ್ರ ಮಾತಾಡಕ್ ಬಂದಿದ್ದು. ಮಾವ ನಿನ್ ಕೆಲ್ಸ ನೀನ್ ನೋಡ್ಕೋ, ಅವ್ರು ನನ್ನ ಫ್ರೆಂಡ್ಸು. ನೀನು ಫ್ರೆಂಡ್ಸ್ ಬ್ಯಾರೆ, ನನ್ನ ಫ್ರೆಂಡ್ಸ್ ಬ್ಯಾರೇನು? ನಾವೆಲ್ಲರೂ ಒಂದ. ಬಾ ಮಾತಾಡ್ಕೊಂಡ್ ಕುಂದ್ರು. ಮಾವ ನೀ ಹಿಂಗ ಮಾಡಿದೀನ, ಅವುಗ ಅಪ್ಪಗೆ ಹೇಳ್ಬೇಕಾಕೇತಿ. ಅಯ್ಯೋ ದೇವ್ರಿ, ಹಂಗ್ಯಾಕ್ ಮಾಡ್ತೀಯ? ಮಾತಾಡಿದ್ರ ನೀನ್ ಕಿರಿಕಿರಿಗ ಅವ್ರ ಮನೆಗ್ ಬರಂಗಿಲ್ಲ ಗೊತ್ತೇನೋ. ಅಪರೂಪಕ್ ಬಂದಾರ, ಅವ್ರಿಗೆಲ್ಲ ಕಾಡಿಸ್ಬೇಡ, ಹೋಗ್ ನೀನು. ಅದು ದಿವ್ಯಾ, ರಮ್ಯಾ ಏನಾರ ಹೆಚ್ಚು ಕಡಿಮೆ ಆತು, ಏನಾರ ಕಮ್ಮಿ ಬಿತ್ತು, ಏನಾರ ಬೇಕಂದ್ರ ನನಗ್ ಕರೀರಿ, ನಾನು ಹಿಂಗ ಓಡ್ ಬರ್ತೇನೆ. ಇಲ್ಲೇ ಇರ್ತೇನೆ ನಾನು. ಕುಂದ್ರಿ, ನೀವು ಮಾತಾಡ್ರಿ, ನಾನು ಈಗ ಬರ್ತೀನಿ. ನಾನು ಫುಲ್ ಬ್ಯುಸಿ ಇರ್ತೀನಲ್ಲ, APMC ನೋಡ್ಕೋಬೇಕು, ಎಲ್ಲಾ ಕೆಲಸ ನನ್ನ ಮೇಲೆ ಬಿದ್ದ್ಬಿಟ್ಟವು. ಅದಕ್ಕೆ ಸ್ವಲ್ಪ ಬ್ಯುಸಿ ಅದೀನಿ. ಬಾಯ್, 5 ನಿಮಿಷ ಬರ್ತೀನಿ. ಯಪ್ಪ ದೇವ್ರೆ, ಹೋದ ಅಂತೂ ಇಂತು. ಸುಚಿ, ನಿಮ್ ಮನೆಗ್ ಬಂದ್ರೆ ನಿಮ್ಮ ಮಾವಂದೊಂದು ಕಿರಿಕಿರಿ ನೋಡು.
ನಾನೇನ್ ಮಾಡ್ಲಿ ದಿವ್ಯಾ? ರಮ್ಯಾ ಬರ್ರಿ, ಆ ಫೋಟೋ ತಂದಿರಲ್ಲ, ಹಾ ಆ ಕಲ್ಪನಾ ಹುಡುಗಿದು ಫೋಟೋ ತಂದನಿ. ಹಾ ಬಾ, ರೂಮ್ ಒಳಗೆ ಹೋಗಿ ತೋರಿಸ್ತೇನೆ. ಇಲ್ಲಿದ್ರ ನಿಮ್ಮ ಮಾವಂದು ಬಹಳ ಕಾಟ ಆಕೈತಿ. ರೂಮ್ ಒಳಗೆ ಕುಂತು ಮಾತಾಡೋಣ ಬಾ. ಬರ್ರಿ ಬರ್ರಿ, ಕುಂದ್ರ ಬರ್ರಿ. ವಾವ್, ಎಷ್ಟು ಚಂದ ಆರ್ಗನೈಸ್ ಮಾಡ್ಕೊಂಡಿನಿ ನಿನ್ನ ರೂಮ್ನ. POP, ಕಲರ್ ಕಲರ್ ಲೈಟು, ಫ್ಯಾನು, ವಾವ್, AC ಐತಿ. ವಾವ್, ಈ ಬೆಡ್ಶೀಟ್ ಪಿಂಕ್ ಕಲರ್ ನಂಗೆ ಭಾಳ ಇಷ್ಟ ಆಯ್ತು. ನಿನ್ನ ರೂಮ್ ಭಾರಿ ಚಂದ ಇಟ್ಕೊಂಡಿಯ. ಅವಳೆಲ್ಲಿ ಇಟ್ಕೊಂತಾಳು? ಅವ್ರ ಮನ್ಯಾಗ ಕೆಲಸದವ್ರು ಅದಾರಲ್ಲ, ಅವ್ರು ಮಾಡ್ತಾರ. ಈಕೆ ಏನು ಮಾಡಂಗಿಲ್ಲ, ಮನಿ ಹರಿ ತಿಪ್ಪಿ ಮಾಡೋದು, ತಿಂದುಂಡು ಆರಾಮಾಗಿ ಹರ್ಗಾಡುದು. ಆಕೆ ಒಂಥರ ಮಹಾರಾಣಿ ಆಗ್ಯಾಳ. ಅಂದ್ರು ಇದು ಡ್ರೀಮ್ ಲೈಫ್ ಬಿಡು ಸುಚಿ. ದಿವ್ಯಕ್ಕ ಬಾ ಕುಂದರು, ಏನು ಅನ್ಕೋಬೇಡ. ಮೊದ್ಲು ನನಗೆ ಆ ಫೋಟೋ ತೋರ್ಸ. ಹಾ ತೋರಿಸ್ತೀನಿ, ಅದಕ್ಕೆ ಅಲ್ಲೇನೋ ಬಂದಿದ್ದು. ಬರ್ರಿ ಕುಂದ್ರ ಬರ್ರಿ. ಹೌದು, ಅವಿನಾಶ್ ಎಲ್ಲಿ? ಅವಿನಾಶ, ಅಯ್ಯೋ ನೆನಪ ಇಲ್ಲ ನೋಡು. ಅದು ನನಗೆ ಮ್ಯಾಗಿ ತಿನ್ನಂಗಾಗಿತ್ತಾ, ಸ್ವಲ್ಪ ಮ್ಯಾಗಿ ಮಾಡಿಕೊಡು ಅಂತ ಹೇಳಿದ್ನಿ, ಮಾಡಕ್ಕಂತಾನ. ನೀವು ತಿಂತೀರಾ ಹೇಳ ಮಾಡ್ಕೊಡಕ? ಮೈ ಗಾಡ್, ಅವಿನಾಶ ನಿನ್ನ ಸಂಬಂಧ ಮ್ಯಾಗಿ ಮಾಡಕ್ಕಂತಾನ. ವಾವ್, ಡ್ರೀಮ್ ಬಾಯ್. ಛೇ, ಇಂಥ ಹುಡುಗ ನಂಗೆ ಸಿಗ್ಬೇಕಿತ್ತು. ಈಕೆ ಒಬ್ಬಕಿ ಮಾನಿಲ್ಲ ಮರ್ಯಾದಿಲ್ಲ, ಮಾತಿದ್ರೆ ಅವಿನಾಶ ನಂಗೆ ಸಿಗ್ಬೇಕಿತ್ತು ಅಂತ. ಸುಚಿತ್ರಾ ಅವ್ರೆ, ಇದು ತಗೋರಿ, ಮ್ಯಾಗಿ ತಗೋರಿ. ವಾವ್ ಅವಿನಾಶ್, ಇಷ್ಟು ಚೆನ್ನಾಗಿ ಮ್ಯಾಗಿ ಮಾಡಿರ. ನಮಗೂ ಆಗಂಗಿಲ್ಲ ಹಿಂಗತೆ ಮಾಡಾಕ. ನಾವು ಮಾಡಿದ್ರೆಲ್ಲ ಗಟ್ಟಿ ಗಟ್ಟಿ ಆಗಿರುತ್ತ. ಭಾರಿ ಟೇಸ್ಟಿಯಾಗಿ ಮಾಡಿರಿ, ನಮಗೂ ಸಿಗ್ಬಹುದಾ? ಯಾಕಿಲ್ಲ, ತಗೊಳ್ಳಿ. ಇದು ಜಾಸ್ತಿನೇ ಐತಿ. ಒಂದು ಪ್ಲೇಟ್ ತಂದು ಕೊಡ್ತಾನೆ, ಶೇರ್ ಮಾಡ್ಕೊರಿ. ಮತ್ತೆ ನಿಮ್ಗೆ ಏನೇನು ಅಡ್ಗೆ ಮಾಡಕ್ ಬರ್ತತಿ? ಸಿಂಪಲ್ ಆಗಿ ಫ್ರೈಡ್ ರೈಸು, ಕರ್ಡ್ ರೈಸ್ ಅದು ಇದು ಮಾಡ್ತೀನಿ. ಜಾಸ್ತಿ ಏನು ಬರಂಗಿಲ್ಲ. ದಿವ್ಯಕ್ಕ, ನೀ ಏನ್ ಮಾಡಕ್ ಬಂದಿ? ನೀ ಏನ್ ಮಾತಾಡಕ್ ಕುಂತಿ? ಹೌದೌದು. ಅವಿನಾಶ್, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ತಗೋರಿ ಮ್ಯಾಮ್, ತಗೋರಿ. ಇದು ಮ್ಯಾಗಿ ತಗೋರಿ. ಸುಚಿತ್ರಾ ಅವ್ರಿ ತಗೋರಿ. ಮ್ಯಾಗಿ ಕೊಟ್ಟಿಲ್ಲ, ಹೋಗ್ಬಿಡ್ಬೇಕಿಲ್ಲಿ. ಏನು ಮಾಡಕ್ ಕುಂತಿಲ್ಲಿ ಹೆಣ್ಮಕ್ಳು ಕೂಟ ನೀನು ನಿಂತು. ತಗೋರಿ, ನಾ ಹೋಗ್ತೀನಿ. ನೀವು ತಿನ್ರಿ. ಮತ್ತೇನಾರ ಬೇಕಿತ್ತಾ? ಯಾಕೆ ತುಂಬ ಗಂಟ್ಲು ಒಣಗ್ದಂಗೆ ಆಗಕ್ ಕುಂತತಿ. ಕಿರಣ್, ನಮ್ಮ ಸಂಬಂಧ ಸ್ವಲ್ಪ ಐಸ್ ಕ್ರೀಮ್ ತಂದು ಕೊಡ್ತೀಯಾ? ಐಸ್ ಕ್ರೀಮ್ ಬೇಕಾ? ಯಾವ ಐಸ್ ಕ್ರೀಮ್? ಕೋನು, ಚೋಕೋಬಾರ್, ಮತ್ತೆ ಯಾವ ಐಸ್ ಕ್ರೀಮ್ ಬೇಕು ಹೇಳು. ಕೋನ್ ಐಸ್ ಅಷ್ಟ ಸಾಕು, ತಗೊಂಬಾ. 2 ನಿಮಿಷನಾಗ ತರ್ತೀನಿ, ನೀವು ಆರಾಮಾಗಿ ತಿಂತೀರಿ. ಅವಿನಾಶ, 3 ಕೋನ್ ಐಸ್ ತರ್ತೀಯಾ? ಬೇಡ, ನಾನ ತಂದು ಕೊಡ್ತಾನೆ. ಇಲ್ಲಂದ್ರ ಅವ ತಂದು ಕೊಟ್ಟು ಇವು 3ಕ್ಕೂ ತಾನ ಕ್ಯಾಚ್ ಹಾಕೊಂಡ್ಬಿಡ್ತಾನೆ. ಹೌದೌದು, ನಾನ ತಂದು ಕೊಟ್ರೆ ನನ್ನ ಮೇಲೆ ಇನ್ನೂ ಊಟ ಪ್ರೀತಿ ಜಾಸ್ತಿ ಆಗ್ತತಿ. ಈ ದಿವ್ಯಾಗ ಹಂಗ ಮಾಡ್ಬೇಕು. ಯಪ್ಪ, ನಿಮ್ಮ ಮಾವಂದು ಭಾಳ ಕಿರಿಕಿರಿ. ಅದಕ್ಕೆ ಐಸ್ ಕ್ರೀಮ್ ತರಕ್ಕೆ ಕಳ್ಸೀನಿ ಸುಚಿ. ಮತ್ತು ಫೋಟೋ ನಾನು ನಿಮಗೆ ತೋರಿಸ್ಬೇಕು, ನಿಮ್ಮ ಮಾವ ನೋಡ್ಬೇಕು. ಆಮೇಲೆ ಹೆಚ್ಚು ಕಡಿಮೆ ಆದರೆ ಎದಕ್ಕೆ ಬೇಕು ಅಂತ ಹಿಂಗೆ ಮಾಡಿದೆ. ಸಾರಿ. ಹಂಗೇನಿಲ್ಲ, ಲಗುನ ತೋರಿಸು ದಿವ್ಯಕ್ಕ. ವಾಟ್ಸಪ್ ಮಾಡಿದ್ಲಕ್ಕಿ, ಇಲ್ಲೇ ಇತ್ತು ತಡಿ. ಹಾಂ, ಇಲ್ಲೈತ್ ನೋಡಿ ಸುಚಿತ್ರಾ, ತಗೋ. ವಾವ್, ಚಂದದಾಳಲ್ಲ ಹುಡುಗಿ. ಕಲ್ಪನಾ ಭಾರಿ ಚಂದದಾಳ ಬಿಡು. ಹೌದು, ಹುಡುಗಿ ಏನೋ ಅಷ್ಟು ಖರಾಬ್ ಆಗಿಲ್ಲ, ಎಷ್ಟು ಚಂದದಾಳಲ್ಲ. ಅಲ್ಲ, ಈಗಿನ ನಮ್ಮ ಮಾವ ಯಾಕೆ ಕೈ ಬಿಟ್ಟ? ನೋಡು ಸುಚಿ, ನಾನು ನಿನಗೆ ಅದ ಹೇಳಕ್ಕಂತಾನೆ. ನಿಮ್ಮ ಮಾವ ಇಷ್ಟು ಚಂದನ ಹುಡುಗಿರ್ಗೆಲ್ಲ ಕೈ ಕೊಟ್ಟು ನಿನ್ನನ್ನ ಮದುವೆ ಯಾಕೆ ಆಗಬೇಕು ಅಂತ ಕಾಯಕ್ಕಂತಾನ ಅಂತ ಮೊದಲು ತಿಳ್ಕೊ ಅಂತ ನಿನಗೆ ಹೇಳಿದ್ ನಾನು. ಆದ್ರೆ ನೀನ ಕೇಳಲಿಲ್ಲ. ಹೌದು, ಈ ಹುಡುಗಿನ ನೋಡಿದ್ಮೇಲೆ ನಂಗೆ ಹಂಗೆ ಅನ್ಸಕ್ಕಂತತಿ. ದಿವ್ಯಕ್ಕ, ನಮ್ಮ ಮಾವ ನಂಗೆ ಯಾಕೆ ಹಿಂಗೆ ಮೋಸ ಮಾಡಕ್ಕಂತಾನ ಯಾರಿಗೆ ಗೊತ್ತಪ್ಪ. ನನಗೆ ಇದಕ್ಕೆ ಸಂಬಂಧ ಇಲ್ಲ. ನಿಮ್ಮ ಮಾವ ಮೊದಲು ಬರೋಬರಿಲ್ಲ. ಇನ್ಮೇಲೆ ನಾನು ನಿಮ್ಮ ಮನೆಗೆ ಬರೋದು ಡೌಟ್. ನಿಮ್ಮ ಮಾವ ನೋಡ್ದಿಲ್ಲ ನಾ ಬಂದಾಗೆಲ್ಲ ಹೆಂಗೆ ಮಾಡ್ತಾನ ಅಂತ. ದಿವ್ಯಕ್ಕ, ಇಂಥ ಟೈಮ್ನಾಗ ಕೈ ಕೊಡಬೇಡ. ಬರ್ಕೊಂತ ಹೋಗ್ಕೊಂತ ಇರ್ರಿ, ನಮಗೂ ಸ್ವಲ್ಪ ಧೈರ್ಯ ಆಗ್ತತಿ. ಬರೀ 10 ದಿನ ಉಳ್ದಾವ ನಮ್ಮ ಮದ್ವಿಗೆ. ಹೆಂಗೆ ನಿಂದ್ರಿಸ್ಬೇಕು ಅಂತನೂ ಗೊತ್ತಾಗ್ತಿಲ್ಲ. ಈ ಹುಡುಗಿನ ಹೆಂಗೆ ಪತ್ತೆ ಹಚ್ಚಬೇಕು? ಈ ಹುಡುಗಿ ಇಲ್ಲೇ ಗದಗೊಳಗದಾಳ ಅಂತ ಪತ್ತೆ ಹಚ್ಚೋದ ಗೊತ್ತಾಗ್ವಲ್ದು. ಸುಚಿ, ಆದಷ್ಟು ಬೇಗ ನಿಮ್ಮ ಮಾವ ಇಂಥವ್ನು ಅಂತ ನಿಮ್ಮ ಮನೆ ಒಳಗರ ಹೇಳು. ಇಲ್ಲಂದ್ರೆ ಹೆಂಗರ ಮಾಡಿ ಈ ಮದುವೆನ ಕ್ಯಾನ್ಸಲ್ ಮಾಡಿಬಿಡು. ಹೌದು, ಅದ ಹೆಂಗೆ ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ಹೌದಲ್ಲ, ಏನು ಮಾಡಬೇಕು? ಅಲ್ಲ, ಈ ಅವಿನಾಶ ಹೆಂಗಿದ್ರು ಹ್ಯಾಂಡ್ಸಮ್ ಹೀರೋ ಥರ ಅದಾನ. ಇವನ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿರು, ಅವಾಗ ನಿಮ್ಮ ಅವಾಗ ಹೊಟ್ಟಿ ಉರಿತೈತಿ. ಅವಾಗ ತನಕ ತಾನ ಬಿಟ್ಟೋದ್ರೂ ಹೋಗ್ಬಹುದಲ್ಲ. ಇಷ್ಟು ದಿನದಿಂದ ಅದ ಮಾಡಕ್ಕಂತಾನೆ ನಮ್ಮ ಮಾವ. ಕ್ಯಾರೆ ಅಂತಿಲ್ಲ. ಹೌದಾ ಸುಚಿ, ದಿವ್ಯಾ, ಐಸ್ ಕ್ರೀಮ್ ತಂದಿನಿ. ಅಯ್ಯೋ ದಿವ್ರಿ, ದಿವ್ಯಕ್ಕ, ಅದು ಫೋಟೋ ತೆಗಿ. ನಮ್ಮ ಮಾವ ಬಂದ. ಹಾ, ತಗೋರಿ ಐಸ್ ಕ್ರೀಮ್. ರಮ್ಯಾ, ನೀನೊಂದು ತಗೋಲ್ಲ? ಬೇಡ ಕಿರಣ್, ನಾನು ಮ್ಯಾಗಿ ತಿಂತೀನಿ. ಮ್ಯಾಗಿ ಅಂದ್ರೆ ನಂಗೆ ಭಾಳ ಇಷ್ಟ. ಅದ್ರೊಳಗೆ ಅವಿನಾಶ್ ಮಾಡಿದಲ್ಲ, ಇನ್ನ ಸ್ವಲ್ಪ ಭಾಳ ಇಷ್ಟ. ಹೌದಾ? ಅಲ್ಲ, ಇದು ಕಾರ್ನೆಟೋ ಐಸ್ ಕ್ರೀಮ್ ತಂದಿದ್ದೆ ನಾನು. ಅದು ಕೋನ್ ಐಸ್, ಹುಡುಗಿರ್ಗೆಲ್ಲ ಬಹಳ ಇಷ್ಟ ಅಂತ. ತಗೋ, ತಿನ್ನ. ಇಲ್ಲಪ್ಪ, ಇಲ್ಲ, ಬೇಡ, ನೀನ ತಿನ್ನ, ನಂಗೆ ಬೇಡ. ಮಾವ ಬೇಡ, ನಂಗೆಲ್ಲ ಕೊಡಬಾರ್ದು. ನೀನ ತಿಂದು ಬಿಡು.
ಐಸ್ ಕ್ರೀಮ್ಕಿನ ಅದು ಮ್ಯಾಗಿ ಇಷ್ಟ ಏನೀಗ ಎಲ್ಲ ಅವಿನಾಶಿಂದನ ಹಾಳಾಗ ಕುಂತತಿ ನನ್ನ ಇಮೇಜೇ ಡೌನ್ ಆಗ್ಬಿಟ್ಟತಿ ತಗೋರಿ ತಿನ್ರಿ. ಸುಚಿ, ನಾವು ಬರ್ತೀವಿ. ನಿಮ್ಮ ಡ್ರೈವರ್ಗೆ ಅವಿನಾಶಿಗೆ ಹೇಳ್ತೀಯಾ ನಮ್ಮ ಪಿ ಜಿ ಮಠ ಡ್ರಾಪ್ ಮಾಡಕ್ಕೆ? ಆ ಅವಿನಾಶನ್ ತಗೊಂಡು ಏನು ಮಾಡ್ತೀರಿ? ಅವನು ಕಾರ್ ಬರೋಬ್ಬರಿ ಹೊಡೆಯಂಗಿಲ್ಲ, ನಾನು ಬಿಡ್ತೀನಿ ಬರ್ರಿ. ಬೇಡ ಕಿರಣ್, ನಿಮ್ಗೆ ಭಾಳ ಅರ್ಜೆಂಟ್ ಎಮರ್ಜೆನ್ಸಿ ಕೆಲಸ ಇರ್ತಾವಲ್ಲ, ನಿಮ್ಮ ಕೆಲಸ ನೀವು ನೋಡ್ಕೊರಿ. ಅವಿನಾಶನ್ ಕರ್ಕೊಂಡು ನಾವು ಹೋಗ್ತೀವಿ. ನಾನು ಬರ್ತೀನಿ ನೋಡ್ರಿ. ನನಗೂ ಒಟ್ಟು ಹೊರಗೆಲ್ಲ ಅಡ್ಡಾಡ್ಕೊಂಡು ಬರೋ ಹಂಗೆ ಆಗ್ತೈತಿ. ನಾವು ಮೂರು ಹೋಗು ನೋಡ್ರಿ. ಅವಿನಾಶ್, ಕಾರ್ ತೆಗಿ. ಅಯ್ಯೋ ಇವ್ರ ಮನೆ ಕಾಯುವಾಗ ಅಲ್ಲ ಇವ್ರ ಸಂಬಂಧ ಅಲ್ಲಿ ಮಠ ಹೋಗಿ ಗಡಬಡಿಸಿ ಐಸ್ ಕ್ರೀಮ್ ತಗೊಂಡ್ಬಂದ್ರೆ ತಿನ್ಲಿಲ್ಲ ಬಿಡ್ಲಿಲ್ಲ ಹಂಗ ಓಡ್ಬೋದಲ್ಲ. ಇದಕ್ಕೆಲ್ಲ ಕಾರಣ ಈ ಅವಿನಾಶ. ಇವನ್ನ ಮೊದ್ಲು ಮನೆಯಿಂದ ಒದ್ದು ಹೊರಗೆ ಹಾಕ್ಬೇಕು. ಹಂಗೆ ಮಾಡಿದ್ಮೇಲೆನ ಈ ಮನ್ಯಾಗ ನನಗೆ ಉಳಿಗಾಲ. ಏನಾರ ಒಂದು ದೊಡ್ಡ ಪ್ಲ್ಯಾನ್ ಮಾಡಿ ಇವನ ಮನೆಯಿಂದ ಓಡಿಸಿದ್ನಿ ಅಂದ್ರೆ ಎಲ್ಲನೂ ಕರೆಕ್ಟ್ ಆಕ್ಕೈತಿ. ಈ ಸುಚಿತ್ರನೂ ಭಾಳ ಹಾರಾಡಕ್ಕೆ ಕುಂತಾಳ. ಇವನು ಬಂದಾಗಿಂದ ಏನ ಮಸ್ಲತ್ ನಡೆಸ್ಲಿ. ಅದು 2 ದಿನ ಅಂತ ನಾನು ನೋಡ್ತೀನಿ. ಎರಡು ದಿನದಾಗ ಒದ್ದು ಹೊರಗೆ ಹಾಕ್ತೀನಿ ಆ ಅವಿನಾಶನ. ಬಿಟ್ರೆ ಕೇಳು.